ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ, ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರೂ ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನು ನೀಡೋದಾದ್ರೆ. ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಗ್ತಾ ಬಂತು. ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರಲಿಲ್ಲ. 18ನೇ ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡು ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18ನೇ ವರ್ಷಕ್ಕೆ ಮದುವೆ ಮಾಡಿದರು. ಸೊ 23ನೇ ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳನ್ನ ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾಯಿದ್ಲು. ನಮ್ಮಲ್ಲಿ ಯಾರೂ ಸಾಧಕರು ಅಂತಾಗಲಿ, ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ. ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕ್ವಾಂಡೋನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನು ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನು ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ಟ ಮಗಳು. ಸೊ ನನ್ನನ್ನು ತಡೆ ಹಾಕೋಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನು ಶುರು ಮಾಡಿದೆ. ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು. 1-2 ಕೆಲಸ ಮಾಡೋ ಅಷ್ಟೊತ್ತಿಗೆ ನಮಗೆ ಹಬ್ಬ ಸುಸ್ತು ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಮತ್ತು ಈ ಎಲ್ಲ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ? ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಎಷ್ಟು ಮಾಡಿದ್ರು ನಿಮ್ಮನ್ನು ತಿಂದ್ಯಾ, ಬಿಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು. ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಾಗಾಗಿ ಅವಾಗ ನಾನು ನನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹೌದು, ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಲ್ವಾ.
ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ. ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿದೆ. PUC ಎಜುಕೇಷನ್ ನಿಂತಿತ್ತು, ಮತ್ತು ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಮ್ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡಿದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತೆ. ಸೊ ನನ್ನ ಆಸಕ್ತಿಯನ್ನು ನೋಡಿಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಆನ್ಲೈನಲ್ಲೇ ಕಲ್ತಿದ್ದು. ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ, ಚಿತ್ರವೂ ಅಲ್ಲ. ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರಿಬೇಕಲ್ಲ, ಕಮಿಟ್ ಆಗಿದ್ದೀನಿ. ಸೊ ಬರೀಲೇಬೇಕು. ಸೊ ನನ್ನ ಹಾದಿಯಲ್ಲಿ ಹೋಗ್ತಾ ಬರ್ತಾ ನನಗೆ ಯಾರು ಸಿಕ್ಕಿದ್ರೆ, ಇವಾಗನೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ನಾಗಿ ಮಕ್ಕಳು ಅಮ್ಮ ನೋಡು ನಿನ್ನ ಫ್ರೆಂಡ್ ಅಂತಾರೆ. ಯಾರನ್ನಾದರೂ ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನಗೇನೋ ಸ್ಪೆಷಲ್ ಅನ್ನಿಸುತ್ತೆ. ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ. ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ? ಯಾರನ್ನೂ ಕೇವಲವಾಗಿ ನೋಡಬಾರ್ದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ. ಸೊ ಅದನ್ನು ಕಲ್ಪಿಸ್ಕೊಡ್ಬೇಕು. ಯಾರೂ ನಿರಾಶವಾದಿಗಳಾಗಬಾರ್ದು. ಕಷ್ಟಗಳು ಬರುತ್ತಾ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತಾ. ಸೊ ಅಷ್ಟಕ್ಕೇ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನು ಸಹಾಯ ಆಗತ್ತೆ ಅಂದರೆ, 1-2-3 ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟಪಡ್ತಿರೋವಾಗ ಒಂದು 3-4 ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದು 3-4 ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತಾ ನಮ್ಮ ಬದುಕೆ ಸುಲಭ. ಇವ್ರಿಗೆ ಯಾವತ್ತಾದ್ರೂ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ? ಖಂಡಿತ. ಮೊದಲಿಗೆ ನನ್ನ ಬದುಕೆ ನನಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಾಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕೆ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ. ಈಗ ಸಿಟಿಸನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ? ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂಥವ್ರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ಥರ ನೆಲೆನೇ ಇಲ್ಲದೆ ಇರೋಂಥವ್ರು, ಊರಿಂದ ಊರಿಗೆ. ಅವರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ? ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ? ಖಂಡಿತ ಮ್ಯಾಮ್. ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ನಾನು ಕರ್ನಾಟಕದಾದ್ಯಂತ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದು ಹೆಣ್ಮಗಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನು ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದೆ ನಾನು. ಒಂದು ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ದೆ. ಅಂಥವಳು ಮನೆಯಿಂದ ಹೊರಗೆ ಹೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು 1000 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ. ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರೋ ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವ್ರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು. ಓಕೆ ಜ್ಯೋತಿ ಅವರೇ, ಇನ್ನೊಂದು ತುಂಬ ಗಮನಾರ್ಹ ಸಾಧನೆ ನಿಮ್ಮದು. ನಿಮಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ನ ಮಾಡ್ತೀರಾ ಮಣ್ಣಲ್ಲಿ ಅಂತ. ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು? ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್. ಕೊರೋನಾ ಒಂದೇನೋ ಯಾರಿಗೋ ಕೊರೋನಾ ಇಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ. ಖಂಡಿತ ಹೌದು. ಆ ಟೈಮನ್ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದರೂ ಕಲಿಬೇಕು, ನಂಗಂತೂ ಸುಮ್ಮನೆ ಕೂರೋಕ್ಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದರೆ ನಾನು ಈ ದಿನವನ್ನು ಹೆಂಗೆ ಉಪಯೋಗಿಸ್ಕೊಂಡಿದ್ದೀನಿ. ಸೊ ನನಗೆ ಅದು ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯಿತು. ಒಂದು 3 months ಕೋರ್ಸ್ ಏನೋ ಶುರು ಆಯಿತು. ಜಾಯ್ನ್ ಆದ ಅದಕ್ಕೆ. ಸೊ ಆವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯಿತು.
ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದ್ದೊಂದು ಟ್ರೈನಿಂಗ್ ಸೆಂಟರ್ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನನಗೆ ತುಂಬ ಪುಟ್ಟದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದು ಮಾಡ್ತಾರೆ. ಸೊ ನನಗೆ ಪುಟ್ಟದಂದ್ರೆ ತುಂಬ ಏನೋ ಖುಷಿ ಮಾಡಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತೆ, ಇನ್ನೂ ಎಷ್ಟು ಚಿಕ್ಕದು ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡಬೇಕು ಅಂತ ಯೋಚನೆ ಮಾಡಿದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವ ದಾಖಲೆ ಹೆಸರಾಯಿತು. ಸೊ 1.2 ಸೆಂಟಿಮೀಟರ್ಲಿ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮಗೆ? ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯಿತು. ಈ ಕುಂಭಕಲೆಯಲ್ಲಿ ನೀವು ಏನೇನು ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ? ಎಲ್ಲ ಥರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ, ಮಕ್ಕಳು ಆಡುವಂಥದ್ದು, ಆಟಿಕೆಗಳನ್ನು ಅಡುಗೆ ಮಾಡೋದು, ಆಗೆಲ್ಲ ಬಳಸ್ತಿದ್ರಲ್ಲ ಮಡಿಕೆ, ಪ್ಲೇಟು, ಸ್ಪೂನು, ಕುಕ್ಕರು, ಆ ಥರದ್ದು. ಮಕ್ಕಳಿಗೆ ಈಗೆಲ್ಲ ಇಷ್ಟ ಆಗುವಂಥದ್ದು ಫಿಶ್ಶು, ಒಂಟೆ, ಆಮೆ, ಕುದುರೆ, ಈ ಥರದ್ದು ಏನು ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ಗೆ ಇಷ್ಟೇ ಮಾಡ್ಬೇಕಂತೇನೆ ಇಲ್ಲ. ನಮಗೆ ಯಾವ ಥರದ್ದು ಆಲೋಚನೆಗಳು ಬರುತ್ತೆ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಈಗ ಮಣ್ಣು ಕುಂಭಕಲೆ ಅಂದರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು. ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದರೂ ಯೋಚನೆಗಳನ್ನು ಮಾಡ್ತೀರಾ ಜ್ಯೋತಿ ಯಾವಾಗ? ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಹಿಂಗೆ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಆ ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ಥರದ್ದು ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ. ಹೇಗೆ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು. ಓಕೆ, ಈ ಆಲೋಚನೆಗಳು ಹೇಗೆ ಬರುತ್ತೆ? ಲೈಕ್ ಕುತ್ಕೊಂಡಿದ್ದಾಗ ನೋಡ್ತಾ ಇರಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು. ಅಬ್ಸರ್ವೇಷನ್, ಮೇನ್ ಅಬ್ಸರ್ವೇಷನ್. ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದರೂ ಇಷ್ಟಪಡ್ತೀರಾ? ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನು ಆವಾಗ ನೀವು ಕಟ್ಕೊಳ್ಳೋಕೆ ಶುರು ಮಾಡಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದರಲ್ಲಿ ಆಭರಣಗಳನ್ನು ಕೂಡ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನು ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಳ್ಬಹುದು. ಸೊ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದರೂ ಕೂಡ ಸೊ ನೀವು ಶುರು ಮಾಡಿ. ಆಗ ಅವಕಾಶ ಇಲ್ಲ, ಅದಿದ್ದಿದ್ರೆ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರೆ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಮಾಡ್ತಿದ್ದ. ನೆಪಗಳನ್ನು ಹೇಳೋದನ್ನು ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡೋಕೆ ಒಂದು ಹೆಜ್ಜೆ ಇಡಿ, ತಾನೇ ಅದು ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಹೌದು, ಅನೇಕ ಅವಾರ್ಡ್ಸ್ಗಳು ಬಂದಿದ್ದಾವೆ ಜ್ಯೋತಿ ನಿಮಗೆ. ಅಂದರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ಗಳನ್ನು ತಗೊಳ್ಳುವಾಗ ನಿಮಗೆ ಏನು ಭಾವನೆ ಮೂಡುತ್ತೆ? ಅವಾರ್ಡ್ ಅಂತ ಹೇಳಿದಾಗ ನನಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನು ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನು ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತು ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ? ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಲಿಸೋದಿಲ್ಲ. ಇದ್ರ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದನ್ನ ನನ್ನ ಜೊತೆಗೆ ಮರ ಆಗಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸು. ಇನ್ಫೆಕ್ಷನ್ ಆಗಿಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನು. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆಗೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡಬೇಕು. ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟಾಡೋಕೆ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗಲಿ ಏನಾಗಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು ಮಣ್ಣು ಯಾವಾಗ ಕಾಲ್ ಮಾಡೋರು ಅತ್ತ ನನಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವುದೋ ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರಲಿ ಅಂತ. ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಕನಸುಗಳು, ಗುರಿಗಳನ್ನು ಇಟ್ಕೊಂಡಿದ್ದೀರಾ? ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ. ಓಕೆ, ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ನಾನು ಇದು ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದರೆ ಏನು ಮಾಡೋದು, ಬೇರೆಯವ್ರು ಏನು ಆಡ್ಕೋತಾರೆ, ಹೀಗೆಲ್ಲ ಡೌಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ. ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂಥದ್ದು. ಬಟ್ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅವರಿಗೆ?
ಖಂಡಿತ ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನು ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನು ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ. ಪ್ರಯತ್ನ ಮಾಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಇಷ್ಟೆಲ್ಲ ಹವ್ಯಾಸಗಳನ್ನು ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಜೋ? ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನಗೆ. ಇನ್ನೂ ಏನಾದರೂ ಮಾಡಬೇಕು ಅಂತ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ. ಓಕೆ, ಯಂಗ್ ಏಜಲ್ಲಿ ಏನೇನು ಸಾಧ್ಯ ಆಗಿಲ್ಲ ನಿಮಗೆ ಮಾಡೋಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ. ಖಂಡಿತ. ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂಥ ಅತ್ಯಂತ ದೊಡ್ಡ ಪಾಠ? ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರಳು ಇರತ್ತಲ್ಲ, ಕೋಳಿಯದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರ್ಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್. ಓಕೆ, ನೀವು ಹೇಳಿದ್ರಿ ಮಾತಾಡ್ತಾ, ಇವಾಗ ನಿಮಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ. ಆ ಜರ್ನಿ ಹೇಗೆ ಸಾಗಿದೆ? ಅದು ನನಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನೂ ಅಲ್ಲದ ಜ್ಯೋತಿಯನ್ನ ಈಗ ಅಂದರೆ ನನ್ನ ಬದುಕೆ ಒಂದು ಸ್ಫೂರ್ತಿ. ನನಗೆ ನಾನು ಹೇಳ್ಕೋಬೇಕಂದ್ರೆ ಯಾವುದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕೆ ನನಗೆ ಸ್ಫೂರ್ತಿ ಆಯ್ತಲ್ಲ. ಒಬ್ಬ ಜ್ಯೋತಿ ಕೈಲಿ ಬದುಕನ್ನು ಈ ಥರ ಕ್ರಿಯೇಟ್ ಮಾಡ್ಕೊಳಕ್ಕಾಗತ್ತೆ ಅಂದರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆಯೂ ಈ ಥರ ಶಕ್ತಿ ಇದ್ದೇ ಇರುತ್ತೆ. ಸೊ ಅದನ್ನು ಜಾಗೃತ ಮಾಡಬೇಕು, ನಮ್ಮೊಳಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವುದೋ ಒಂದು ಜೀವನದಲ್ಲಿ ಘಟನೆ ನಡೆದಿರುತ್ತೆ, ನಾವೇನು ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು. ಅದನ್ನು ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವ ಜೀವನದಲ್ಲಿ. ಸೊ ಅದನ್ನು ಯೋಚನೆ ಮಾಡಿ, ನಿಮ್ಮ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ನಾನು ಕೆಲವ್ರ ಜೊತೆ ಮಾತಾಡಿದಾಗ ಹೇಳ್ತಾರೆ, ಮ್ಯಾಮ್ ಕುಡಿಯೋ ನೀರಲ್ಲೂ ಅವರೇ ಕಾಣಿಸ್ತಾರೆ, ತಿಂಡಿಯಲ್ಲೂ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೂ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನು ಹಾಗೆ ಜಪಿಸಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಣು ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ನಾವು ಈ ಗುರಿಯನ್ನು ಮುಟ್ಟಬೇಕು. ನಾವೇನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನು ಹಂಗೆ ಸೆಟ್ ಮಾಡ್ಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನು ಪ್ರೀತಿ ಮಾಡಬೇಕು ಖಂಡಿತ ಆ ಲೆವೆಲ್ಗೆ. ಹೌದು ಅಲ್ವಾ? ಈಗ ನಿಮ್ಮ ಕಲೆಯನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಕ್ಕೆ ನೀವೇನಾದರೂ ಪ್ರಯತ್ನ ಮಾಡಿದ್ದೀರಾ? ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನೇ ಹೇಳ್ತಿದ್ದೀನಿ, ನಾನು ಹೋಗಿದ್ದ ಕಡೆ ಎಲ್ಲ ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ನೀವು ಆಭರಣಗಳನ್ನು ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕಂತ ಹೇಳಿದಾಗ ಹೊರಗಡೆ ಹೋಗೋಕೆ ಟೈಮ್ ಸಿಗೋದಿಲ್ಲ. ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬ ಸುಲಭದ್ದು, ಯಾರು ಕಲಿಯಕ್ಕಾಗಲ್ಲ, ಕಷ್ಟಕರ ಅನ್ನೋಂತ ಏನೂ ಇಲ್ಲ. ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು? ಮನೇಲಿ ಅಪೋಸ್ ತುಂಬ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನು ನಿಜಕ್ಕೂ ಬೆಳೆಯಕ್ಕೆ ಸಾಧ್ಯ ಆಯಿತು ಅಂತ ನಿಜಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುರುಳಿಕಾಳನ್ನ ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ರ ಮೇಲೆ ಗುಂಡ್ಕಲ್ಲನ್ನ ಹೇರ್ತಿದ್ರು. ಪ್ರೆಷರ್ ಕ್ರಿಯೇಟ್ ಆದರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಆವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನು ಕಲೆನೋ ಹೊರಗೆ ಬರುತ್ತೆ. ಹಾಗಾದರೆ ಸಾಧನೆ ಅನ್ನೋ ಪದವನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ? ಸಾಧನೆ ಅಂದರೆ ಪರಿಶ್ರಮ, ಸತತ ಪ್ರಯತ್ನ, ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ. ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದ್ಯಾಟ್ ಇಫ್ ಯು ವರ್ಕ್, ಅದು ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ? ತುಂಬಾ ಅವಾರ್ಡ್ಸ್ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ,
ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ? ಹೌದು, ಏನೂ ಅಲ್ಲದ ಜ್ಯೋತಿಯನ್ನು ಈಗ ತುಂಬ ಥರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ಮ ಗುರಿ ಕನಸು ಏನಿದೆ ಮತ್ತೆ ಅದನ್ನು ಏನದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ಬರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಬಿಡದೇ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನು ಯಶಸ್ಸನ್ನು ಮುಟ್ಟೋಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ? ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತೆ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು. ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು. ಅದಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು. ಅವ್ರು ಇಂಜಿನಿಯರಿಂಗ್ವರೆಗೂ ಫುಲ್ಲು ಓದಿ ಎಜುಕೇಷನ್ ಮಾಡಿ ಮನೆಯವರನ್ನು ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ಥರ ತುಂಬ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನನ್ನನ್ನು ಗುರುತಿಸುತ್ತೆ ಮನೆ ಮಗಳಾಗಿ. ನೀನು ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳನ್ನೇನೋ ಕಳ್ಕೊಂಡಿದ್ದ, ನೀನು ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನು ತುಂಬಿದೆ ಅಂತ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದುವೆ ಇದೆ ಬನ್ನಿ, ಬರಲೇಬೇಕು ಅಂತ ತುಂಬ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಷ್ಟು ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ. ಸೊ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ. ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು. ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ, ಈಗ ನೀವು ಹೇಳಿದ್ರಲ್ವಾ ನನ್ನನ್ನು ಕರ್ನಾಟಕದ ಜನರು ನನ್ನನ್ನು ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮಗೆ ಕನ್ವೆ ಮಾಡ್ತಾರಲ್ಲ, ಅದು ನಿಮಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಖಂಡಿತ ಹೌದು. ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ. ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದರೆ ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ. ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ನ ತಂದಿದ್ದೀರಾ, ಆ್ಯಂಡ್ ಆ ಚೇಂಜ್ ಅನ್ನೋ ವರ್ಡ್ನ ಮೀನಿಂಗ್ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮೇಡಮ್, ಥ್ಯಾಂಕ್ ಯು.